Digital entertainment. Now available on your cable TV. Den Digital Cable is here. ಸುದ್ದಿ ಸಮಯದ ಪ್ರಾಯೋಜಕರು ಗುದ್ಗೆ ಆಸ್ಪತ್ರೆ ಬೀದರ್. ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, ಸಿಆರ್ಮ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್-ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲ್ಯಾಕ್ಸ್ ರೂಮ್, ಶೂಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದ್ಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೆನರಾ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 08482 22684 ಮತ್ತು 9880966842. ಸುದ್ದಿ ಸಮಯದ ಸಹ ಪ್ರಾಯೋಜಕರು ನಿಸರ್ಗ ಟೌನ್ಶಿಪ್ ಬೀದರ್. ನಿಸರ್ಗ ಟೌನ್ಶಿಪ್ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಬಹುದಿನಗಳ ಮನೆ ಕಟ್ಟುವ ಕನಸನ್ನು ನನಸಾಗಿಸುವ ಅವಕಾಶ ಕೂಡಿ ಬಂದಿದೆ. ಚಿಕ್ಪೇಟ್ ರಿಂಗ್ ರೋಡ್ ನಲ್ಲಿ ಓಪನ್ ಪ್ಲಾಟ್ಗಳು ಬೀದರ್ ಬಸ್ ಸ್ಟ್ಯಾಂಡ್ ದಿಂದ ಕೇವಲ 3.5 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ. ಬೀದರ್ ಬಸ್ ಸ್ಟ್ಯಾಂಡ್ ದಿಂದ ಕೇವಲ 3.5 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ. ಬುಕಿಂಗ್ ಆಗಿ ಸಂಪರ್ಕಿಸಿರಿ. ನಮ್ಮ ಕಚೇರಿ ವಿಳಾಸ ನಿಯರ್ RTO ಆಫೀಸ್, ಪ್ರತಾಪ್ ನಗರ್, ಬೀದರ್. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ನಂದಿನಿ. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯ ಮಟ್ಟದ ವಿಪತ್ತು ನಿರ್ವಹಣಾ ತರಬೇತಿ ಶಿಬಿರಕ್ಕೆ ಬೀದರ್ನಲ್ಲಿ ಚಾಲನೆ. ಶಿವರಾತ್ರಿ ನಿಮಿತ್ತ ಬೀದರ್ನಲ್ಲಿ ಆಧ್ಯಾತ್ಮಿಕ ಚಿಂತನ ಪ್ರವಚನ ಕಾರ್ಯಕ್ರಮ. ಬೀದರ್ ನಗರಸಭೆ ಹೊರಗುತ್ತಿಗೆ ನೌಕರಿಂದ ತಿಂಗಳಿಗೆ 36 ಲಕ್ಷ ರೂಪಾಯಿ ವೆಚ್ಚ. ಅಬ್ದುಲ್ ಮಜೀದ್. ಹಮಿಲಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ, ಕಣ್ಣೆತ್ತಿ ನೋಡದ ಜಿಲ್ಲಾಡಳಿತ. SCP TSP ಅನುದಾನ ಕಾಲಮಿತಿಯೊಳಗೆ ಬಳಸಲು ಜಿಲ್ಲಾಧಿಕಾರಿ ಆದೇಶ. ಸುದ್ದಿಯ ವಿವರ. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ, ಬೆಂಗಳೂರು ಹಾಗೂ ಜಿಲ್ಲಾ ಸಂಸ್ಥೆ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ VP ದೀನ್ ದಯಾಳ್ ನಾಯ್ಡು ಶತಮಾನೋತ್ಸವ ವರ್ಷಾಚರಣೆ ಮತ್ತು ರಾಜ್ಯ ಮಟ್ಟದ ರೋವರ್ಸ್, ರೇಂಜರ್ಸ್, ಸ್ಕೌಟರ್ಸ್, ಗೈಡ್ಸ್ಗಳಿಗೆ ವಿಪತ್ತು ನಿರ್ವಹಣಾ ತರಬೇತಿ ಪಡೆದ ಶಿಬಿರ ಬೀದರ್ ಮಿಲೇನಿಯಂ ಸ್ಕೂಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ಆಯೋಜಿಸಿದ ರಾಜ್ಯ ಮಟ್ಟದ ವಿಪತ್ತು ನಿರ್ವಹಣಾ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ ಬೀದರ್ ಶಾಸಕ ರಹೀಂ ಖಾನ್ ಅವರು ಮಾತನಾಡಿ, ಸ್ಕೌಟ್ಸ್ ವಿದ್ಯಾರ್ಥಿಗಳು ಉತ್ತಮ ರೀತಿಯಿಂದ ತರಬೇತಿ ಪಡೆದು ವಿಪತ್ತುಗಳನ್ನು ತಪ್ಪಿಸುವ ಪ್ರಯತ್ನ ಮಾಡಬೇಕು ಎಂದು ಹೇಳಿದರು. ವಿಪತ್ತು ನಿರ್ವಹಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ. ಭೂಕಂಪ, ಬೆಂಕಿ, ಅವಘಡಗಳಿಂದ ಜನರು ಭಯಭೀತರಾಗುತ್ತಾರೆ. ನಿರ್ಬಂಧದಿಂದ ಬಚಾವಾಗುವುದು ಹೇಗೆ ಎಂಬುದು ತಿಳಿಸಿಕೊಡಬೇಕಾಗಿದೆ ಎಂದು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಭಾರತ್ ಬೈಶೇರಿಕರ್ ಅವರು ತಿಳಿಸಿದರು. ಜನರ ಜೀವನ ಸಂರಕ್ಷಣೆಗಾಗಿ ವಿಪತ್ತು ನಿರ್ವಹಣೆ ಕುರಿತು ಪ್ರತಿಯೊಬ್ಬರು ತರಬೇತಿ ಪಡೆದುಕೊಳ್ಳಬೇಕು. ಅಲ್ಲದೆ ನಿಯಮಗಳ ಪಾಲನೆ ಮಾಡಿದರೆ ಅನಾಹುತಗಳು ತಪ್ಪಿಸಬಹುದು ಎಂದು ಶಾಯಿನ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಅಬ್ದುಲ್ ಖದೀರ್ ಅವರು ಹೇಳಿದರು. ಗುಣಮಟ್ಟದ ಶಿಕ್ಷಣ ಪಡೆದು ಸಮಾಜಕ್ಕೆ ದಾರಿದೀಪವಾಗುವ ಕಾರ್ಯ ಮಾಡಬೇಕು. ಈ ನಿಟ್ಟಿನಲ್ಲಿ ಯುವಕರು ಕಾರ್ಯಪ್ರವೃತ್ತರಾಗಬೇಕು ಎಂದು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯ ಜ್ಯೋತಿರ್ಮಯಾನಂದ ಸ್ವಾಮೀಜಿ ಅವರು ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟರು. ವಿಧಾನ ಪರಿಷತ್ ಮಾಜಿ ಸದಸ್ಯೆ ರತ್ನಾ ಕುಷ್ನೂರ್, ಶ್ರೀಮತಿ ಗುರಮ್ಮ ಸಿದ್ದರೆಡ್ಡಿ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ ಅಭ್ಯರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಿಮ್ಮ ಸ್ವಾರ್ಥ ಕಡಿಮೆಯಾದಾಗ ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗ್ತೀವಿ. ರಾಜ್ಯದಿಂದ ಯಾವುದು ಕಾರ್ಯಕ್ರಮ ಮಾಡಿ ಒಳ್ಳೆ ಮೆಸೇಜ್ ಕೊಡ್ತಾರೆ. ಹೀಗೆ ಪದಾಧಿಕಾರಿಗಳಿಗೂ ಹಾಗೂ ಮಿಲೇನಿಯಂ ಶಾಲೆಯ ಮುಖ್ಯಸ್ಥರಿಗೂ ವಂದಿಸುತ್ತಾ ಇದು 5 ದಿನಗಳ ವಿಪತ್ತು ನಿರ್ವಹಣಾ ಕಾರ್ಯಕ್ರಮ. ನಾಯಕರಾಗಿ ರೋಗ ವಿಭಾಗದಲ್ಲಿ ಡಾಕ್ಟರ್ ರವಿ ಕುಮಾರ್, ರೋಗ ಸ್ಕೌಟ್ ವಿಭಾಗದಲ್ಲಿ ಡಾಕ್ಟರ್
ಡಾಕ್ಟರ್ ಧನಶೆಟ್ಟಿಯವರು ಸಹಾಯಕರಾಗಿ ಶ್ರೀ ತೇಜಸ್ವಿ ಶಾಂತಕುಮಾರಿ ರೇಂಜರ್ ಲೀಡರ್ ಮಹಾರಾಣಿ ಕಾಲೇಜ್ ಬೆಂಗಳೂರು, ಹೀಗೆ ವಿವಿಧ ಜಿಲ್ಲೆಗಳಿಂದ ದಾವಣಗೆರೆ, ಬಳ್ಳಾರಿ ಇಲ್ಲಿಂದ ಬಂದಿರುವಂತಹ ಹಾಸನ ನುರಿತ ತರಬೇತುದಾರರು ಈ ಶಿಬಿರದಲ್ಲಿ ತರಬೇತಿಯನ್ನು ನೀಡಲಿದ್ದಾರೆ. ವಿಪತ್ತು ನಿರ್ವಹಣಾ ತರಬೇತಿಯ ದಿವ್ಯ ಸಾನ್ನಿಧ್ಯ ಪೂಜ್ಯಶ್ರೀ ಇದರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯಶ್ರೀ ಜ್ಯೋತಿರ್ಮಯಾನಂದ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ನಮಸ್ಕರಿಸಿ ಅವ್ರು ಎಷ್ಟು ಒಳ್ಳೆ ರೀತಿಯಿಂದ ಆರ್ಗನೈಸೇಷನ್ ಮಾಡ್ತಾರೆ ಮತ್ತು ಅವರಿಗೆ ದೇಶ ಬಗ್ಗೆ ಮತ್ತು ಸ್ಪಾಟ್ ಗೈಡ್ಸ್ ಬಗ್ಗೆ ರೇಂಜರ್ಸ್ ಬಗ್ಗೆ ಅವರಿಗೆ ತುಂಬ ಇಷ್ಟ ಇದೆ. ಅನುಭವದಿಂದ ಯಾವುದೋ ಕೆಲಸ ಮಾಡಬೇಕು. ಅದು ಸಲಕ್ಕೆ ಆ ಎಲ್ಲ ಟೀಮ್ಗೆ ಅವ್ರು ಮುಂದೆ ಬಂದಿದ್ದಾರೆ. ಜೊತೆಗೆ ನಮ್ಮ ZP अध्यक्ष ಅವರು ಬಂದಿದ್ದಾರೆ. ಅವರು लोगों की सेफ्टी के लिए कोशिश की जा सकती है. कहीं पे आग लग जाए, कहीं पे अर्थक्वेक हो जाए, उस वक्त क्या करना चाहिए. हमारे पास कल्चर नहीं है. हम रास्तों को ब्लॉक करने के आदी हैं. कहीं हॉल में बैठे हैं तो मेन रास्ते पर हम ब्लॉक कर देते हैं. इस तरह से ये बात गलत है. हमेशा ख्याल रखना. और चाहे कहीं भी हो, स्टेज पे चढ़ना तो राइट हैंड साइड, लेफ्ट हैंड साइड, उतरने वालों के लिए अलग से रास्ता, चढ़ने वालों के लिए अलग से रास्ता, इस तरह से होना चाहिए. और स्कूल्स में ख़ास तौर पे इसका ज़्यादा ख्याल रखना है. पूरे वर्ल्ड में इसका ख्याल रखा जाता है. बार जगह तो ऐसा होता है, एक बिल्डिंग के करीब में एक स्पेस होता है, एक पॉइंट होता है, मीटिंग पॉइंट. अगर कुछ ऐसे हालात बिगड़ जाएं तो सारे उस बिल्डिंग में रहने वाले लोग वहाँ पर मिलेंगे, काउंट करेंगे, अटेंडेंस डालेंगे ताकि पता चले कि कहाँ क्या होगा. कहीं वह भगदड़ का अंदेशा है तो वहाँ पर भागने के लिए एक ओपन स्पेस रखा जाता है. लोग भागेंगे तो इस ओपन स्पेस में जमा होंगे. इतना ख्याल रखा जाता है. तो यहाँ पर इसको तवज्जो देना है. आप लोग खुश नसीब हैं कि ये ट्रेनिंग हासिल करना है. ಅವರಲ್ಲಿ ಹಂಚುತ್ತಿರ್ತಕ್ಕಂಥ ಭಾವ ಬಹುಶಃ ಶಿಕ್ಷಣದ ಗುರಿ. ವಿವೇಕಾನಂದ ಹೇಳ್ತಾರೆ, ಮನುಷ್ಯನ ಹೃದಯ ವಿಶಾಲವಾಗಬೇಕು, ಅವನ ಬುದ್ಧಿ ವಿಕಾಸ ಆಗಬೇಕು, ಅವನು ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಅವನು ಹೃದಯಹೀನ ಆಗಬಾರದು. ಹಾಗಂತೇಳಿ ಸನ್ಯಾಸಿಗಳು ಕೂಡ ಸ್ವಾಮಿ ವಿವೇಕಾನಂದ ಹೇಳಿದ್ರು, ಓ ನನ್ನ ಯುವ ಸನ್ಯಾಸಿಗಳೇ, ನೀವು ಗುಹೆಗಳಲ್ಲಿ ಮಂದಿರಗಳಲ್ಲಿ ಧ್ಯಾನ ಮಾಡೋದು ಅಷ್ಟೇ ಮುಖ್ಯ ಅಲ್ಲ. ಅದರ ಬದಲಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಪರಮಾತ್ಮನನ್ನು ಕಂಡು ಅವರ ಸೇವೆ ಮಾಡಬೇಕು. ಇದು ಹೊಸ ವೇದಾಂತವನ್ನು ನಾನು ಜಗತ್ತಿಗೆ ಕೊಡ್ತಾ ಇದ್ದೇನೆ. ದೀನ ದೇವೋಭವ, ದರಿದ್ರ ದೇವೋಭವ, ರೋಗಿ ದೇವೋಭವ ಅಂತಕ್ಕಂಥ ಸೇವಾ ತತ್ವವನ್ನು ಸ್ವಾಮಿ ವಿವೇಕಾನಂದರು ಕೊಟ್ಟರು. ಬೀದರ್ ನಗರದ ರಾಂಪುರೆ ಕಾಲೋನಿಯಲ್ಲಿ ಬ್ರಹ್ಮಕುಮಾರಿ ಶಿವಭಕ್ತ ಭವನದಿಂದ ಮಹಾಶಿವರಾತ್ರಿ ನಿಮಿತ್ತ ಹಮ್ಮಿಕೊಂಡಿರುವ ಸಾಪ್ತಾಹಿಕ ಆಧ್ಯಾತ್ಮಿಕ ಚಿಂತನ ಪ್ರವಚನ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ಮಾವನ ಒಬ್ಬ ಯೋಗಿ ಆದರೆ ಆತ ತಾನೊಬ್ಬ ರೋಗಿ ಎಂಬ ಭಾವನೆ ಮನುಷ್ಯನ ಮನದಲ್ಲಿ ಮನೆ ಮಾಡಿದೆ. ಹೀಗಾಗಿ ಆಧ್ಯಾತ್ಮಿಕ ಚಿಂತನೆಗಳಿಂದ ಮಾನವನಿಗೆ ಸುಖ ಶಾಂತಿ ದೊರೆಯಲಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ HR ಮಹಾದೇವ್ ಅವರು ಹೇಳಿದರು. ಯಾವುದೇ ಸಮಾಜ ತನ್ನ ಶಾಂತಿಯನ್ನ, ತನ್ನ ಗೌರವವನ್ನು, ತನ್ನ ಅಭಿಮಾನವನ್ನು ಬಹುಶಃ ತನ್ನ ಆಧ್ಯಾತ್ಮದ ಹಾದಿಯಲ್ಲಿಯೇ ಕಂಡುಕೊಳ್ತದೆ ಅಂತ ನಾನು ಅಂದ್ಕೊಳ್ತೇನೆ. ಯಾರದೇ ಪ್ರಯತ್ನ ಸುಖಕ್ಕಾಗಲಿ ಸಂತೋಷಕ್ಕಾಗಲಿ ತಮ್ಮದೇ ಆದ ವೈಯಕ್ತಿಕ ಲೋಭಗಳಿಗಾಗಲಿ ಇದ್ದರೂ ಕೂಡ ಅಂತಿಮವಾಗಿ ಅದು ತನ್ನ ಆತ್ಮದ ಉನ್ನತಿಯನ್ನು ಕಂಡುಕೊಳ್ಳೋದು ಆಧ್ಯಾತ್ಮದ ಮೂಲಕವೇ. ಆದ್ದರಿಂದ ಎಲ್ಲ ಮಾರ್ಗಗಳು, ಈ ಭಾರತ ವರ್ಷ ಕಂಡ ಎಲ್ಲ ಆಧ್ಯಾತ್ಮ ಮಾರ್ಗಗಳು ಬಹುಶಃ ಮನುಷ್ಯನ ಆತ್ಮೋನ್ನತಿಯ ಪರಿವ್ರಾಜಕಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಶಿಕ್ಷಣ ಎಲ್ಲರೂ ಪಡೆಯಬೇಕು. ಶಿಕ್ಷಣದಿಂದ ಅನೇಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಶರೀರದ ಒಂದೊಂದು ಭಾಗ ಹೋದರೂ ಜೀವಿಸಬಹುದು, ಆದರೆ ಬುದ್ಧಿ ಇಲ್ಲದಿದ್ದರೆ ಜೀವನ ಇದ್ದೂ ಇಲ್ಲದಂತೆ ಆಗುತ್ತದೆ ಎಂದು ಬೀದರ್ ದಕ್ಷಿಣ ಶಾಸಕ ಅಶೋಕ್ ಖೇಣಿ ಅವರು ತಿಳಿಸಿದರು. Mind has to grow. Mind is a beautiful thing created by God. Rest of the body can survive, okay, and the rest of the body can survive, but without mind the body can't survive. ನಮ್ಮ ಕೈ ಮುರಿದ್ರು we can still survive. ನಮ್ಮ ಕಾಲು ಮುರಿದ್ರು we can survive, but ಒಂದು ಕಣ್ಣು ಹೋದ್ರು we can survive, but mind ಹೋದ್ರು we are done. That's God's creation gift to us. Thank you. ಬ್ರಹ್ಮಕುಮಾರಿ ಸಂಸ್ಥೆಯವರು ಜನರನ್ನು ಒಳ್ಳೆಯ ದಿಶೆಯಿಂದ ನಡೆಯುವಂತೆ ಮಾರ್ಗದರ್ಶನ ಮಾಡುತ್ತಿರುವುದು ಸಂತೋಷದ ವಿಷಯ ಎಂದು ಬೀದರ್ ಶಾಸಕ ರಹೀಂ ಖಾನ್ ಅವರು ಹೇಳಿದರು. किस्मत है कि अच्छे लोग आके
हमको समझाना और अच्छी दिशा में बताने के लिए ये लोग आए हैं। और कभी भी इतिहास उठा के देखिए आप, कई सदियों से अच्छाई में कुछ लोग ही जुड़े होते हैं, लेकिन खुदा उन्हीं से काम लेता है कि आप कम हो लेकिन आपको सारी दुनिया में ये मैसेज देना है। तो मैं आज इस कार्यक्रम में बहुत बहुत धन्यवाद देता हूँ सभी हमारे गेस्ट को, और जिस ब्रह्मा कुमारी बहन जी से सभी को प्यार मिला है, एक अच्छा सा रास्ता मिला है, और हमारे गेस्ट को हमेशा माउंट आबू आने के लिए कहते हैं। जब तक कोई इंसान नजदीक बैठ के या कुछ प्रैक्टिकली नहीं देखता वो समझ नहीं सकता। तो ये 5 दिन प्रैक्टिकली हम सबको बताने वाले हैं, और जो 5 दिन अगर हम बैठ गए तो फिर हम इनको छोड़ नहीं सकते। ये चीज़ ऐसी है यहाँ पे, उससे पहले थोड़ी सी दिक्कत आ सकती है। तो इसलिए मैं सभी लोगों से, बीदर के सभी भाई बहनों से रिक्वेस्ट करता हूँ कि इनके जो टाइमिंग है, इनके जो क्लास है, सभी लोग अटेंड करना बोल के। ಸಕಾರಾತ್ಮಕ ಭಾವನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮನುಷ್ಯನ ಜೀವನ ಹಸನಾಗುತ್ತದೆ ಎಂದು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯ ಜ್ಯೋತಿರ್ಮಯಾನಂದ ಸ್ವಾಮೀಜಿ ನುಡಿದರು. ಕೋಪಗೊಳ್ತಾನೆ, ಮನುಷ್ಯನಿಗೆ ಯಾಕೆ ಭಾರ ಆಗುತ್ತೆ ಅಂದರೆ ಅವನ ಯಾರು ಅನ್ನೋದು ಅವನಿಗೆ ಗೊತ್ತಿಲ್ಲ, ಅವನ ಸ್ವಭಾವ ಗೊತ್ತಿಲ್ಲ. ಅವನು ಯೋಗಿ ಆದರೆ ಅವನು ತನ್ನನ್ನು ತಾನು ರೋಗಿ ಅಂದ್ಕೊಂಡಿದ್ದಾನೆ. ಅವನು ಯೋಗಿ ಆದರೆ ಅವನನ್ನು ಅವನು ರೋಗಿ ಅಂದ್ಕೊಂಡಿದ್ದಾನೆ. ಹಾಗಾಗಿ ನಾವು ನಮ್ಮ ಭಾರತೀಯ ತತ್ವದಲ್ಲಿ ಹೇಳ್ತಾರೆ, ನಮ್ಮ ಈ ಎಲ್ಲ ವಿಶೇಷವಾಗಿ ಬೀದರಿನ ಜನ ಹೇಳ್ತಾ ಇದೆ, ಇಂಡಿಯಾ ಇಸ್ ಎವರ್ ಏಜಿಂಗ್ ಬಟ್ ನೆವರ್ ಓಲ್ಡ್. ಭಾರತಕ್ಕೆ ವಯಸ್ಸಾಗ್ತಾ ಇದ್ರೆ ಯಾವತ್ತೂ ಮುದಿ ಆಗಲ್ಲ. ನಿತ್ಯ ನೂತನವಾದಂಥ ಸಂಸ್ಕೃತಿ ಇದು, ಪರಂಪರೆ ಇದು. ಸೊ ಇಷ್ಟೊಂದು ಸಮಯದಲ್ಲಿ ಇಷ್ಟೊಂದು ಜನ ಬಂದು ಈ ತತ್ವವನ್ನು ಕೇಳಬೇಕು, ನಾವು ಹ್ಯಾಪಿಯಾಗಿರಬೇಕು, ನಮ್ಮ ಜೀವನ ಸುಖಮಯವಾಗಿರಬೇಕು, ಆನಂದಮಯವಾಗಿರಬೇಕು ಅಂತಕ್ಕಂಥ ಈ ಸೂಚನೆನೇ ತೋರಿಸುತ್ತೆ. ಸಹಜ ಶಿವಯೋಗದಿಂದ ಪ್ರತಿಯೊಬ್ಬರ ಬದುಕಿನಲ್ಲಿ ಸುಖ, ಶಾಂತಿ, ನೆಮ್ಮದಿ, ಪ್ರೀತಿ, ಪ್ರೇಮ ಕಾಣಬಹುದು. ಮನಸ್ಸಿನಲ್ಲಿ ಮಲಿನತೆ ನಿವಾರಣೆಗೆ ಆಧ್ಯಾತ್ಮಿಕ ಚಿಂತನೆ ಅಗತ್ಯವಾಗಿದೆ ಎಂದು ಸುಮಂಗಲ ಬಹಂಜಿ ಅವರು ಹೇಳಿದರು. ಪ್ರೊಫೆಸರ್ ಇ.ವಿ. ಸ್ವಾಮಿನಾಥ್ ಹಾಗೂ ಭಕ್ತರು ಕಾರ್ಯಕ್ರಮದಲ್ಲಿ ಇದ್ದರು. ವೇದಿಕೆಯಲ್ಲಿ ಆಸೀನರಾದಂಥ ಇದೇ ಸುದಿನ ನಾವೆಲ್ಲ ಸೇರುವ ಪುಣ್ಯ ನಮ್ಮ ಸ್ವಭಾವ ಇದೆ. ನಮ್ಮೆಲ್ಲರ ಒಂದು ಸ್ವಭಾವ ಹುಡುಕಾಟವೇ ಸತ್ಯದ ಅನ್ವೇಷಣೆ. ವ್ಯಕ್ತಿಗೆ ಫೋನ್ ಮಾಡಿದ್ದಾನೆ, ನಾನು ಗುಲ್ಬರ್ಗ ಬಂದಿದ್ದೆ, ಕೇವಲ ಸಾಕ್ಷಿಯಾಗಿರು. ಬುದ್ಧ ಹೆಚ್ಚಿನ ಸಮಯ ತಗೊಳ್ಳದೆ ನಮ್ಮ ಬೀದರಿನ ಜನರು ಇದರ ಸದುಪಯೋಗ ಪಡಿಸಿಕೊಂಡು ತಮ್ಮ ಜೀವನವನ್ನು ಉಜ್ಜೀವನ ಮಾಡಿಕೊಡ್ತಾರೆ. ಓಂ ಶಾಂತಿ. ಇಲ್ಲಿಯವರೆಗೆ ನೋಡ್ಲಿಕ್ಕೆ ಸಿಗಲ್ಲ, ಅದು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ಇವರ ಅದೇ ಜೀವನದ ಸಾರ್ಥಕತೆ. ಹಾಗಾಗಿ ನಾನು ಮೊದಲೇ ಹೇಳಿದೆ, ಐ ವಾಂಟ್ ಟು ಬಿಕಮ್ ಗುಡ್ ಟೀಚರ್ ಅಂತಂದ್ರೆ. एक बार ऐसे मैं मेडिटेशन में बैठी थी, भगवान को याद कर रही थी, तब मुझे ये बात मेरे मन में टच हुई कि जो हमारे पास होता है वो हम देते हैं, जो उनके पास होता है वो हमें देते हैं. उनके पास गुस्सा है, अशांति है, परेशानियां हैं, चिड़चिड़ापन है, उनके पास वही है, वो वही देते हैं. उनकी झोली में वही है. मेरे झोली में सुख है, शांति है, आनंद है, प्रेम है, अपनापन है, भाईचारा है, सहयोग है. मेरे झोली में जो है वो मैं उन्हें देती हूँ. ಬೀದರ್ ನಗರಸಭೆ ಹೊರಗುತ್ತಿಗೆ ನೌಕರರಿಂದ ತಿಂಗಳಿಗೆ 36 ಲಕ್ಷ ರೂಪಾಯಿ ವೆಚ್ಚವಾಗುತ್ತಿದೆ. ಅಲ್ಲದೆ ಖಾಯಂ ಪೌರಾಯುಕ್ತ, ಆಡಳಿತಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಇಲ್ಲ. ಹೀಗಾಗಿ ನಗರಸಭೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತಗೊಂಡಿವೆ. ಬೀದರ್ ನಗರಸಭೆ ಉಪಾಧ್ಯಕ್ಷರು ಅಧ್ಯಕ್ಷರ ಕೋಣೆಯನ್ನು ಬಳಸಿಕೊಳ್ಳುತ್ತಿರುವುದು ತಪ್ಪು. ಈ ವಿಷಯವನ್ನು ನಗರಸಭೆ ಪೌರಾಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಆದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೊರಗುತ್ತಿಗೆ ನೌಕರರ ನೇಮಕಾತಿಗಾಗಿ ತಿಂಗಳಿಗೆ 36 ಲಕ್ಷ ರೂಪಾಯಿ ಖರ್ಚಾಗುತ್ತಿದೆ. ಬೀದರ್ ನಗರಸಭೆ ಆಡಳಿತಾಧಿಕಾರಿಗಳ ನೇಮಕ ಮಾಡಬೇಕು ಎಂದು ನಗರಸಭೆ ಮಾಜಿ ಸದಸ್ಯ ಅಬ್ದುಲ್ ಮಾಜಿದ್ ಅವರು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು. म्युनिसिपल कमिश्नर काउंसिल में रेगुलेशन पास करा के एक्शन प्लान बना के एक्शन प्लान आया है. इसके अंदर जो है आप जाके इंक्वायरी करो कहाँ तक ये सही है. सीधा सीधा प्लॉट था ये, मगर वो एक बच गया समझिए.
यानी 988 का वर्क हुआ उसका। ये करोड़ों रुपया किधर गया था? जब तक AEE थे वहां पर उनके खिलाफ इतने कंप्लेंट गए, कुछ भी ऐसा देवा, ये उन्हीं का पीरियड का थे, दस्तखत मौजूद है इसके ऊपर, उनकी काम कंप्लीट हुआ ऊपर तक, थर्ड पार्टी इंस्पेक्शन पास हुआ है, पेमेंट हुआ उनका चाहिए इसके ऊपर। इससे ये बात कहा है कि ये जो मीटिंग बुलाई गई है टोटली इलीगल है ये। और फिर सदर साहब नायब सदर का चंबर इस्तेमाल कर रहे हैं, ये तमाम बातें गलत है। तो कुछ कैश नहीं होता, स्ट्राइक करा इसी मामले में पूछने के बाद गेट बंद कर दिए। क्या वसूल कर रहे? हमारी इतनी गुजारिश है गवर्नमेंट से कि या तो डिप्टी कमिश्नर को एडमिनिस्ट्रेटर बनाइए सेक्शन 315 के तहत, या नहीं तो वाइस प्रेसिडेंट कुछ प्रेसिडेंट का पावर ट्रांसफर करके स्मूथ म्यूनसिपैलिटी चलाइए। इतनी ही गुजारिश है हमारी उनसे। और जो चंबर प्रेसिडेंट साहब, वाइस प्रेसिडेंट साहबा, प्रेसिडेंट का जो चंबर इस्तेमाल कर रहे हैं वो बहुत गलत काम हो रहा है। म्यूनसिपल कमिश्नर की जिम्मेदारी है कि उसको रोके वो, और उसको ये बताया कि कानून के खिलाफ में, लिहाजा आप लोग ना करें। लेकिन वो भी अपनी जगह अनजान है। PD साहब जो DUDC के अंदर हैं, उन्होंने अभी थोड़ा बहुत कंट्रोल किया है उसके ऊपर। PD साहब कंट्रोल करने से भी थोड़ा बहुत बचा हुआ है। और ये आउटस्टैंडिंग जो मेंबर्स लिया गया है, जिसके माहाना 36 लाख रुपये खर्च कर रहे हैं, ये बिल्कुल ही नावाजिबी है। ಸುದ್ದಿ ಸಮಯದಲ್ಲೊಂದು ಚಿಕ್ಕ ಬ್ರೇಕ್ ನಂತರ ಸುದ್ದಿ ಸಮಯ ಮುಂದುವರಿಯುವುದು. ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, C-arm, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್ ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲಕ್ಸ್ ರೂಮ್, ಶೂಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದ್ಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇಂದ್ರ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 08482 22684 ಮತ್ತು 9880966842. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಬೀದರ್ ತಾಲೂಕಿನ ಗಾದ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹಮಿಲಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದ್ದಿದೆ. ಕೊಳವೆ ಬಾವಿ ಕಲುಷಿತ ನೀರು ಕುಡಿದು ಗ್ರಾಮಸ್ಥರು ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಈ ಕುರಿತು ವರದಿ ನೋಡಿ. ಹಮಿಲಾಪುರ ಗ್ರಾಮದಲ್ಲಿ ಕುಡಿಯುವ ನೀರು ಸರಬರಾಜು ಮಾಡುವ ಕೊಳವೆ ಬಾವಿ ಸಮೀಪದ ಕಲುಷಿತ ನೀರು ಶೇಖರಣೆಗೊಂಡಿದ್ದು ಇದರಿಂದ ಜನರು ವಿವಿಧ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಆದರೂ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಈ ಕಡೆ ಮಾತ್ರ ಕಣ್ಣೆತ್ತಿ ನೋಡುತ್ತಿಲ್ಲ. ಯಾಕೆ ಎಂದು ಪ್ರಶ್ನಿಸುತ್ತಾರೆ ಗ್ರಾಮಸ್ಥರು. ನಮ್ಮ ಬಡಾವಣೆಗೆ ಕೊಳವೆ ಬಾವಿಯಿಂದ ಸರಬರಾಜು ಮಾಡುವ ನೀರು ಇಲ್ಲದವರಿಗೆ ಬಂದಿಲ್ಲ. ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುವ ಪರಿಸ್ಥಿತಿ ಬಂದಿದೆ. ಈ ವಿಷಯವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತರಲಾಗಿದೆ, ಆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನುತ್ತಾರೆ ಸईद वजीद. पानी नहीं आ रहा हमीलापुर में, इधर नलों को तो टोटल पानी नहीं है. नला जब से बने जब से नलों को पानी नहीं है हमारे एरिया में. हमारी मसीहा यही है कि भाई हमको नलों को घर घर पानी आया सरकार हुआ तो बस है. और नालियाँ बिल्कुल गंदगी है, जितने भी नालियाँ हैं कोई नहीं आ रहे. आए तो भी साफ़ करे तो वहाँ का वहीं रख दे चले जाते हैं. साल में 1-2 बार आते हैं बस, इतना ही. और PDO पंचायत को क्या कोई भी नहीं आ रहा. बोल रहे हैं, जाको बोल रहे हैं, भेज रहे हैं, हम भेज रहे हैं, बोल रहे हैं. हमारा आने का नाम नहीं ले रहे कोई भी. गादगी में एक ही आदमी है, वो गादगी संभालेगा क्या, हमीलापुर संभालेगा, मामनकेरी संभालेगा क्या, अग्रार संभालेगा, क्या करेंगे उन. आप ही बोलो मेरे को. वीडियो कोई एक्शन नहीं लेता. वीडियो तो आता ही नहीं, इधर देखता ही नहीं. ಕೊಳವೆ ಬಾವಿಯ ಕುಲುಷಿತ ನೀರು ಕುಡಿದು ಬಡಾವಣೆ ಜನರು ರೋಗಿಗಳಿಗೆ ಭಾಜನರಾಗುತ್ತಿದ್ದಾರೆ. ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅನ್ನುತ್ತಾರೆ सैयद हमीद. इधर ही मेरा घर है. ये जो पानी है सर, पीने का पानी का बोर है. ये पीने के पानी के लिए सारे लोगों को यहाँ आना पड़ता है. और आप इसको देख रहे हैं, अभी इसका फूट गया है. ये इधर ये फूट गया है. जो मैला पानी है वो भी उसके अंदर चला जा रहा है. वो जो बोर्ड लगाए हैं सर, वो बोर्ड का भी ऐसा सिस्टम हो गया, पूरा नीचे है, वो भी खुला रहता है. बच्चे वगैरह आके हाथ लगाए तो वो क्या होगा देखिए आप. ये बोर बहुत दूर हो रहा है अपने को. वहाँ पर टाकी है, टाकी को कनेक्शन होता है बोल के बोल रहे हैं. कई दिनों से अभी तक वो कनेक्शन नहीं हुआ अभी तक. एक तो इसका कनेक्शन नहीं हुआ, दूसरा ये सब 4 दिन चालू रहता है, ये फिर 8-10 दिन 15 दिन बंद हो जाता है बोर. ये कुछ ना कुछ करके जाते हैं, कौन करके जाते हैं किसी को पता नहीं, लेकिन ज़्यादातर बंद रहता है, कम चालू रहता है. और ये इतने एरिया में पूरा मीठा पानी सिर्फ इसी में है. ये पानी पीते हैं, यही पानी पीते सर इधर. और ये पानी नीचे उतरता है. यही पानी यहाँ का जो ठहरा हुआ है पानी, गलीज पानी आप देख सकते हैं, ये पानी अंदर बोर में चला जा रहा है.
उसी को पीना पड़ रहा है लोगों को, बीमार भी हो रहे हैं इससे। और ये पानी दूसरा जो है ना इधर पीने के काबिल दूसरा पानी है नहीं, इधर पूरा दूसरा जो है खारा पानी है, पीने के लिए सिर्फ पानी यही है इधर से। ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರ ಶ್ರೇಯ ಅಭಿವೃದ್ಧಿಗೆ ಮೀಸಲಿಟ್ಟ ಅನುದಾನವನ್ನು ನಿಗದಿಪಡಿಸಿದ ಅವಧಿಯೊಳಗೆ ಬಳಸಲು ಮುತುವರ್ಜಿ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್.ಆರ್. ಮಹಾದೇವ್ ಅವರು ವಿವಿಧ ಇಲಾಖೆಗಳ ಅನುಷ್ಠಾನಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾರ್ಚ್ 3ರಂದು ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ 2016-17 ಸಾಲಿನ ಫೆಬ್ರವರಿ 2017ರ ಅತ್ಯಧಿಕ ಸಾಧಿಸಿದ ಪರಿಶಿಷ್ಟ ಜಾತಿ ಉಪಯೋಜನೆಯಲ್ಲಿ ವಿವಿಧ ಇಲಾಖಾವಾರು ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆಯನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್.ಆರ್. ಮಹಾದೇವ್ ಅವರು ನಡೆಸಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆರ್. ಸೆಲ್ವಮಣಿ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಪ್ರೇಮ್ ಸಾಗರ್ ದಾಂಡೇಕರ್ ಹಾಗೂ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಮಟ್ಟದ ವಿಪತ್ತು ನಿವಾರಣಾ ತರಬೇತಿ ಶಿಬಿರಕ್ಕೆ ಬೀದರ್ನಲ್ಲಿ ಚಾಲನೆ. ಶಿವರಾತ್ರಿ ನಿಮಿತ್ತ ಬೀದರ್ನಲ್ಲಿ ಆಧ್ಯಾತ್ಮಿಕ ಚಿಂತನ ಪ್ರವಚನ ಕಾರ್ಯಕ್ರಮ. ಬೀದರ್ ನಗರಸಭೆ ಹೊರಗುತ್ತಿಗೆ ನೌಕರಿಂದ ತಿಂಗಳಿಗೆ 36 ಲಕ್ಷ ರೂಪಾಯಿ ವೆಚ್ಚ. ಅಬ್ದುಲ್ ಮಜೀದ್. ಹಮಿಲಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ, ಕಣ್ಣೆತ್ತಿ ನೋಡದ ಜಿಲ್ಲಾಡಳಿತ. ಎಸ್ಸಿಪಿ ಟಿಎಸ್ಪಿ ಅನುದಾನ ಕಾಲಮಿತಿಯೊಳಗೆ ಬಳಸಲು ಜಿಲ್ಲಾಧಿಕಾರಿ ಆದೇಶ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ನಂದಿನಿ. ನಾಳಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, ಸಿಆರ್ಮ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್-ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲ್ಯಾಕ್ಸ್ ರೂಮ್, ಶೂಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದ್ಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇಂದ್ರ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 08482 22684 ಮತ್ತು 9880 966 842.
ನಿಸರ್ಗ ಟೌನ್ಶಿಪ್ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಬಹುದಿನಗಳ ಮನೆ ಕಟ್ಟುವ ಕನಸನ್ನು ನನಸಾಗಿಸುವ ಅವಕಾಶ ಕೂಡಿ ಬಂದಿದೆ. ಚಿಕ್ಪೇಟ್ ರಿಂಗ್ ರೋಡ್ ನಲ್ಲಿ ಓಪನ್ ಪ್ಲಾಟ್ಗಳು ಬೀದರ್ ಬಸ್ ಸ್ಟ್ಯಾಂಡ್ ದಿಂದ ಕೇವಲ 3.5 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ. ಬೀದರ್ ಬಸ್ ಸ್ಟ್ಯಾಂಡ್ ದಿಂದ ಕೇವಲ 3.5 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ. ಬುಕಿಂಗ್ ಆಗಿ ಸಂಪರ್ಕಿಸಿರಿ. ನಮ್ಮ ಕಚೇರಿ ವಿಳಾಸ ನಿಯರ್ ಆರ್ಟಿಒ ಆಫೀಸ್, ಪ್ರತಾಪ್ ನಗರ್, ಬೀದರ್.